ಸಾಮಾನ್ಯವಾಗಿ ಕಸ ಎಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಐತಿಹಾಸಿಕ ವಿಜಯಪುರ ಮಾತ್ರ ಇದಕ್ಕೆ ತದ್ವಿರುದ್ಧ. ಹೌದು, ನಿತ್ಯ ಉತ್ಪತ್ತಿಯಾಗುವ ಟನ್ಗಟ್ಟಲೆ ತ್ಯಾಜ್ಯವನ್ನು ವಿಜಯಪುರ ಮಹಾನಗರ ಪಾಲಿಕೆ ಕೇವಲ ವಿಲೇವಾರಿ ಮಾಡುತ್ತಿಲ್ಲ, ಬದಲಾಗಿ ಅದರಿಂದ ಲಾಭದ ರಸವನ್ನೇ ಹಿಂಡುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಗರ ಹೊರವಲಯದ 27 ಎಕರೆ ವಿಸ್ತೀರ್ಣದ ಘನತ್ಯಾಜ್ಯ ವಿಲೇವಾರಿ ಘಟಕ ಇಂದು ಕೇವಲ ಕಸ ಸುರಿಯುವ ಹೊಂಡವಾಗಿ ಉಳಿದಿಲ್ಲ. ನಿತ್ಯ ನಗರದ ಮನೆಗಳಿಂದ ಹರಿದು ಬರುವ 135 ಟನ್ ಕಸಕ್ಕೆ ಇಲ್ಲಿ ಹೊಸ ರೂಪ ಸಿಗುತ್ತಿದೆ. 36 ಜನ ಪೌರ ಕಾರ್ಮಿಕರ ನಿರಂತರ ಶ್ರಮದಿಂದಾಗಿ ತ್ಯಾಜ್ಯ ಮೌಲ್ಯಯುತವಾಗಿ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತಿದೆ. ಇಲ್ಲಿ ತಯಾರಾಗುವ ಎರೆಹುಳು ಮತ್ತು ಕಾಂಪೋಸ್ಟ್ ಗೊಬ್ಬರಕ್ಕೆ ಎಲ್ಲಿಲ್ಲದ ಬೇಡಿಕೆ. ಕೇವಲ 30 ದಿನಗಳಲ್ಲಿ ಗೊಬ್ಬರವನ್ನು ಪ್ರತಿ ಕೆಜಿಗೆ 6 ರೂಪಾಯಿಯಂತೆ ರೈತರಿಗೆ ನೀಡಲಾಗುತ್ತಿದೆ. ಪಾಲಿಕೆ ಉದ್ಯಾನವನಗಳು ಮತ್ತು ರಸ್ತೆ ವಿಭಜಕಗಳ ಗಿಡಗಳು ಕೂಡ ಇದೇ ಗೊಬ್ಬರದಿಂದ ಸಮೃದ್ಧವಾಗಿ ಬೆಳೆಯುತ್ತಿವೆ. ಹಸಿ ಕಸ ಗೊಬ್ಬರವಾದರೆ ಒಣತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ವಿಂಗಡಣೆಯಾಗಿ ಸಿಮೆಂಟ್ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುವಾಗಿ ರವಾನೆಯಾಗುತ್ತಿದೆ. ಈ ಮೂಲಕ ಕಸದ ಒಂದೂ ಕಣ ವ್ಯರ್ಥವಾಗದಂತೆ ಪಾಲಿಕೆ ಎಚ್ಚರಿಕೆ ವಹಿಸಿದೆ. ದೂರದರ್ಶನದೊಂದಿಗೆ ಪಾಲಿಕೆ ಆರೋಗ್ಯ ಅಧಿಕಾರಿ ಎಸ್ಎಲ್ ಲಕ್ಕಣ್ಣವರ 70 ಟನ್ ಹಸಿ ತ್ಯಾಜ್ಯವನ್ನು ಯಂತ್ರಗಳ ಮೂಲಕ ಗೊಬ್ಬರವನ್ನಾಗಿ ಮಾಡುವುದರಿಂದ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಆದಾಯ ಹರಿದು ಬರುತ್ತಿದೆ. ಇದು ಸ್ವಾವಲಂಬಿ ಪಾಲಿಕೆಯತ್ತ ನಮ್ಮ ಹೆಜ್ಜೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಾಗೂ 60ರಿಂದ 70% ಹಸಿ ತ್ಯಾಜ್ಯ ಉತ್ಪಾದನೆ ಆಗ್ತದೆ. ಒಣ ತ್ಯಾಜ್ಯ ಏನಿರ್ತೈತಿ ಅದನ್ನು ನಾವು ನಮ್ಮಲ್ಲಿ ಒಂದು 100 TDP ಸಾಮರ್ಥ್ಯದ ಒಂದು ಟ್ರಾಮಲ್ ಇದೆ. ಅದರಲ್ಲಿ ನಾವು ಪ್ರತಿಯೊಂದು ಒಣ ತ್ಯಾಜ್ಯ ಕಸಗಳಲ್ಲಿರುವಂಥ ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು, ಕಲ್ಲುಗಳನ್ನಿರ್ಬೋದು, ಲೋಹಗಳನ್ನಿರ್ಬೋದು, ಅವುಗಳನ್ನು ನಾವೆಲ್ಲ ಬೇರ್ಪಡಿಸಿ ಕೊನೆಗೆ ಅದರಲ್ಲಿಂದ ನಾವು ಕಸವನ್ನು ವಿಶೇಷವಾಗಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ. ಘನತ್ಯಾಜ್ಯ ವಿಲೇವಾರಿ ಘಟಕದ ಮೇಲ್ವಿಚಾರಕ ಅಧಿಕಾರಿ ಅಮೋಘ ಪೌರ ಕಾರ್ಮಿಕರಿಗೆ ಎಲ್ಲ ಸುರಕ್ಷತಾ ಉಪಕರಣ ನೀಡಿ 2 ಪಾಳಿಗಳಲ್ಲಿ ಕೆಲಸ ಮಾಡಿಸುತ್ತಿದ್ದೇವೆ. 100 ಟನ್ ಸಾಮರ್ಥ್ಯದ ಈ ಘಟಕ ಇಂದು ವಿಜಯಪುರದ ಹೆಮ್ಮೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅದರಲ್ಲಿ ನಾವು 100 ಟನ್ ಕೆಪಾಸಿಟಿದ್ದು ಕಾಂಪೋಸ್ಟ್ ಘಟಕ ಅಳವಡಿಸಿಕೊಂಡಿವಿ. ಆಮೇಲೆ 5 ಟನ್ ಕೆಪಾಸಿಟಿದ್ದು ಎರೆಹುಳ ಗೊಬ್ಬರ ಅಳವಡಿಸಿಕೊಂಡಿವಿ. ಆಮೇಲೆ ಈಗ ಹೊಸದಾಗಿ 72 ಟನ್ ಕೆಪಾಸಿಟಿದ್ದು MRF ಘಟಕ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಒಟ್ಟು ಇದರಲ್ಲಿ ನಮಗೆ ಸುಮಾರು 36 ಜನ ಲೇಬರ್ಸ್ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ 18 ಅಂತ 2 ಶಿಫ್ಟಲ್ಲಿ ಜನ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ನಾವು ಪ್ರತಿದಿನ ಒಂದು 100ರಿಂದ 140 ಟನ್ನಷ್ಟು ಒಂದು ದಿನದ ಕಸನ ನಾವು ಪ್ರತಿದಿನ ಅಲ್ಲಿ ವಿಲೇವಾರಿ ಮಾಡೋಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಪೌರ ಕಾರ್ಮಿಕ ಶ್ರೀಶೈಲ ಮನೆಯಿಂದ ಬಂದ ಕಸವನ್ನು ಇಲ್ಲಿ ಹಾಕಿ ಎರೆಹುಳುಗಳನ್ನು ಬಿಟ್ಟು ಗೊಬ್ಬರ ತಯಾರಿಸುತ್ತೇವೆ. 6ರಿಂದ 7 ಜನ ನಿರಂತರವಾಗಿ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದೇವೆ ಎಂದರು. 6ರಿಂದ 7 ಜನ ಕೆಲಸ ಮಾಡ್ತಾರೆ ಸರ್. ಇಲ್ಲಿ ತಪ್ಪಲ ತಂದು ಹಾಕ್ತಾರೆ, ಮತ್ತು ಅಲ್ಲಿ ಚಾಪರ್ ಮಷಿನ್ ಇಲ್ಲಿ ಕಟಿಂಗ್ ಮಾಡ್ತಾರೆ. ಒಬ್ಬರು ಡೈಲಿ ನೀರು ಹೊಡಿತಾರೆ ಸರ್, ಮತ್ತು ಕೆಳಗೆ ಮೇಲೆ ಮಾಡ್ತಾರೆ, ಮತ್ತು ಹೆಂಡಿ ನೀರು ಅದು ಹಾಕ್ತೀವ್ರಿ ಸರ್. ಎಲ್ಲಿಂದ ತರ್ತೀರಿ ಕಸ? ಇದು FMC ಅಂತ ಬರ್ತಾರೆ ಸರ್. FMC ಮತ್ತು ಮನೆ ಕಸಗಳಿಂದ ಬರ್ತದೆ. ಮತ್ತೋರ್ವ ಪೌರ ಕಾರ್ಮಿಕ ಪ್ರವೀಣ್ ಎರೆಹುಳು ಗೊಬ್ಬರ ತಯಾರಿಕೆ ಬಗ್ಗೆ ಮಾಹಿತಿ ಹಂಚಿಕೊಂಡರು. 5 ಟನ್ ಮಟ್ಟ ಕಸ ಬರ್ತೈತ್ರಿ ಸರ್. ಅದನ್ನು ತೊಗೊಂಬಂದು ಇಲ್ಲಿ ಕುಣಿ ಶಿಫ್ಟ್ ಮಾಡ್ತೀವಿ ನಾವು. ಹಂತವಾಗಿ 3 ಸತಿ ಶಿಫ್ಟ್ ಮಾಡ್ತೀವಿ ರೀ. 3 ಸತಿ ಅದಕ್ಕೆ ಸಗಣಿ ನೀರು ಹಾಕ್ತೀವಿ ರೀ. ಸಗಣಿ ನೀರು ಹಾಕಿ ಒಂದು 10-12 ದಿನ ಅದಕ್ಕೆ ನೀರು ಹೊಡಿತೀವಿ ಸರ್. ಅದು ಕಾವು ಹೋಗ್ಬೇಕಲ್ರಿ. ನೀರು ಹೊಡೆದು ಅದನ್ನು ಪಲ್ಟಿ ಮಾಡಿ ಎರೆಹುಳ ಬಿಡ್ತೀವಿ ರೀ. ಅದು ಸ್ವಲ್ಪ ತಂಪಾಗಣ ಹುಳ ಬಿಟ್ಟು ಒಂದು 40 ದಿಂದ 50 ದಿನ ಅದಕ್ಕೆ ಗೊಬ್ಬರ ಆಗ್ಬೇಕಂದ್ರೆ ಒಂದು 40 ದಿನದಿಂದ 50 ದಿನ ಬೇಕು. ಒಟ್ಟಾರೆಯಾಗಿ ನಗರದ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದರ ಜೊತೆಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಗೊಬ್ಬರ ತಯಾರಿಸುತ್ತಿರುವ ವಿಜಯಪುರ ಪಾಲಿಕೆಯ ಈ ಪ್ರಯೋಗ ನಿಜಕ್ಕೂ ಅಭಿನಂದನೀಯ. ಕಸವನ್ನು ಕೇವಲ ಕೊಳೆ ಎಂದು ನೋಡದೆ ಅದನ್ನೊಂದು ಸಂಪನ್ಮೂಲವಾಗಿ ಕಂಡಾಗ ಮಾತ್ರ ಸ್ವಚ್ಛ ಭಾರತದ ಕನಸು ನನಸಾಗಲು ಸಾಧ್ಯ ಎಂಬುದಕ್ಕೆ ವಿಜಯಪುರ ಪಾಲಿಕೆ ಸಾಕ್ಷಿಯಾಗಿದೆ.